ಸರ್, ಈಗ ಭಾರತ ಪಾಕಿಸ್ತಾನ ಬಹುತೇಕ ಯುದ್ಧ ಫಿಕ್ಸ್ ಆದಂಗಿದೆ. ನಾಳೆ ಎಲ್ಲ ಕಡೆ ಕೂಡ ಈಗ ರಿಹರ್ಸಲ್ಗೂ ಮತ್ತು ಸೈರನ್ಗಳಿಗೂ ನಡೀತಾ ಇದೆ. ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತಾರೆ ಗೊತ್ತಿಲ್ಲ. ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದೀವಿ ನಾವು. ಹಾಂ, ಪದೇ ಪದೇ ನದಿ ಬುದ್ಧಿ ತೋರಿಸೋ ಪಾಕಿಸ್ತಾನಕ್ಕೆ ಈ ಬಾರಿ ಆದರೂ ಪಾಠ ಕಲಿಸ್ಬೇಕಂತೀರಾ? ಆಯ್ತು ಬಸ್, ನಾವು ಅದಕ್ಕೆ ಹೇಳ್ತಾ ಇದ್ದಿಲ್ವಾ. ನಮ್ಮ ಪಕ್ಷ ವತಿಯಿಂದ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ, ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲನ ಘೋಷಣೆ ಮಾಡಿದ್ವಿ ನಾವು. ವಿಚಾರದಲ್ಲಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದೆ. ಕಲಬುರಗಿನಲ್ಲಿ ಕೂಡ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ಇದ್ದು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ಸರ್ಕಾರದ ವತಿಯಿಂದ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇದು ವಿರೋಧ, ನಾವು ಅಸೆಂಬ್ಲಿಯಲ್ಲಿ ಇದು ಮಾಡ್ಕೊಂಡಿದ್ದೀವಿ. ನಾವು ಇದಕ್ಕೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದ್ದೀವಿ. ನೋಡುವ, ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತದಂತ. ಆಲ್ರೆಡಿ ವರ್ಕ್ ಫಾರ್ ಯೂಸರ್ಗೆ ಸದ್ಯಕ್ಕೆ ಇಷ್ಟೇ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಹಿಂದೂ ಮೆಂಬರ್ಸ್ನ ಮೆಂಬರ್ ಮಾಡಬೇಕಂತ ಅದಕ್ಕೂ ಇಷ್ಟೇ ಇದೆ. ನೋಡುವ, ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತದಂತ ನಮಗೆ ವಿಶ್ವಾಸ. ಈಗ ಭಾರತ ಪಾಕಿಸ್ತಾನ ಬಹುತೇಕ ಯುದ್ಧ ಫಿಕ್ಸ್ ಆದಂಗಿದೆ. ನಾಳೆ ಎಲ್ಲ ಕಡೆ ಕೂಡ ಈಗ ರಿಹರ್ಸಲ್ಗೂ ಮತ್ತು ಸೈರನ್ಗಳಿಗೂ ನಡೀತಾ ಇದೆ. ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತಾರೆ ಗೊತ್ತಿಲ್ಲ. ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದೀವಿ ನಾವು. ಹಾಂ, ಪದೇ ಪದೇ ನದಿ ಬುದ್ಧಿ ತೋರಿಸೋ ಪಾಕಿಸ್ತಾನಕ್ಕೆ ಈ ಬಾರಿ ಆದರೂ ಪಾಠ ಕಲಿಸ್ಬೇಕಂತೀರಾ? ಆಯ್ತು ಬಸ್, ನಾವು ಅದಕ್ಕೆ ಹೇಳ್ತಾ ಇದ್ದಿಲ್ವಾ. ನಮ್ಮ ಪಕ್ಷ ವತಿಯಿಂದ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ, ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲನ ಘೋಷಣೆ ಮಾಡಿದ್ವಿ ನಾವು. ವಿಚಾರದಲ್ಲಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದೆ. ಕಲಬುರಗಿನಲ್ಲಿ ಕೂಡ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ಇದ್ದು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ಸರ್ಕಾರದ ವತಿಯಿಂದ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು? ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇದು ವಿರೋಧ, ನಾವು ಅಸೆಂಬ್ಲಿಯಲ್ಲಿ ಇದು ಮಾಡ್ಕೊಂಡಿದ್ದೀವಿ. ನಾವು ಇದಕ್ಕೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದ್ದೀವಿ. ನೋಡುವ, ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತದಂತ. ಆಲ್ರೆಡಿ ವರ್ಕ್ ಫಾರ್ ಯೂಸರ್ಗೆ ಸದ್ಯಕ್ಕೆ ಇಷ್ಟೇ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಹಿಂದೂ ಮೆಂಬರ್ಸ್ನ ಮೆಂಬರ್ ಮಾಡಬೇಕಂತ ಅದಕ್ಕೂ ಇಷ್ಟೇ ಇದೆ. ನೋಡುವ, ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತದಂತ ನಮಗೆ ವಿಶ್ವಾಸ.